ಹಲೋ, ಯಾರೆಲ್ಲ ವಿಡಿಯೋ ನೋಡೋಕ್ಕೆ ಕ್ಲಿಕ್ ಮಾಡಿದ್ರೋ ಎಲ್ಲರಿಗೂ ಹಾಯ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಒಂದು ಹೇರ್ ಕಟ್ ವಿಡಿಯೋ ಹಾಕಿದ್ದೆ, ಅಂದರೆ ಹೇರ್ ಡೊನೇಟ್ ಮಾಡಿದ್ದೆ ನಾನು. ಅದರದ್ದು ವಿಡಿಯೋ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋ ಆದಮೇಲೆ ಲಿಂಕ್ ಇರುತ್ತೆ, ಹೋಗಿ ಕ್ಲಿಕ್ ಮಾಡಿ ನೋಡಿ ಇಂಟ್ರೆಸ್ಟ್ ಇದ್ದರೆ. ಇವತ್ತಿನ ವ್ಲಾಗು ಒಂದು ರ್ಯಾಂಡಮ್ ವ್ಲಾಗು. ಫ್ಯಾಮಿಲಿ ರಿಯಾಕ್ಷನ್ ಹೇಗಿರುತ್ತೆ ಮತ್ತು ನನ್ನ ಡೈಲಿ ರೋಟೀನ್ ಅಷ್ಟೊಂದೇನು ಆ್ಯಡ್ ಮಾಡಿಲ್ಲ, ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ನಿನ್ನೆ ವಿಡಿಯೋ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು. ತುಂಬ ಜನ ನೀವು ಮಾಡಿರೋ ಕೆಲಸ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಎಷ್ಟೋ ಜನ ಹೇಳಿದರು. ಇನ್ನು ಕೆಲವೊಬ್ಬರು ಯಾಕೆ ಈ ಥರ ಮಾಡಿದ್ರ ಅಂತಲೂ ಕೇಳಿದರು. ನಾನು ವಿಡಿಯೋ ಮೊದಲೇ ಹೇಳಿದ್ದೆ, ಎಲ್ಲರ ಒಪಿನಿಯನ್ ಕೂಡ ಚೇಂಜಸ್ ಇರುತ್ತೆ. ಒಬ್ಬರು ಇದ್ದಂಗೆ ಇನ್ನೊಬ್ಬರು ಇರಲ್ಲ, ಒಬ್ಬರು ಯೋಚನೆ ಮಾಡ್ದಂಗೆ ಇನ್ನೊಬ್ಬರು ಯೋಚನೆ ಇರಲ್ಲ. ಒಬ್ಬರು ಕಂಪ್ಲೀಟ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ, ಇನ್ನೊಬ್ಬರು ಕಂಪ್ಲೀಟ್ ನೆಗೆಟಿವು, ಓವರ್ ಥಿಂಕಿಂಗು ಮತ್ತು ಪಾಸಿಟಿವ್ ಎಲ್ಲ ಮಿಕ್ಸ್ಡ್ ಮೈಂಡ್ ಇರುತ್ತೆ. ಹಾಗಾಗಿ ಬಟ್ ಯಾರೂ ಕೂಡ ಅವ್ರವ್ರ ಒಪಿನಿಯನ್ ಹೇಳಿದ್ದಾರೆ ಅಷ್ಟೇ, ಬೇರೆ ಏನೂ ಹೇಳಿಲ್ಲ. ನಾನಿಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಶಾರ್ಟ್ ಹೇರ್ ಆಗಿದೆ, ಬಟ್ ಹೇರ್ ಮಾತ್ರ ತುಂಬ ತಿಕ್ಕಿದೆ, ದಪ್ಪ ಇದೆ, ಬ್ಲ್ಯಾಕ್ ಇದೆ, ಶೈನಿ ಇದೆ, ನೀವು ನೋಡ್ತಾ ಇರ್ಬೋದು. ಅದಕ್ಕೆ ನಾನು ಒಂಥರ ಸ್ಮಾಲಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ನನಗೆ ಏರ್ ಪಿನ್ನು ಕ್ಲಿಪ್ಸ್ ಎಲ್ಲ ಹಾಕಿದ್ರೆ ನಿಜವಾಗ್ಲೂ ನನ್ನ ತಲೆಗೆ ಕೂರೋದಿಲ್ಲ, ಹಾಗಾಗಿ ಈ ಥರ ಸ್ಮಾಲ್ ಕ್ಲಿಪ್ಸ್ನ ಯೂಸ್ ಮಾಡ್ತೀನಿ. ಇದು ಮಧ್ಯಾಹ್ನದಿಂದ ವ್ಲಾಗ್ನ ನಾನು ಶೂಟ್ ಮಾಡ್ಕೊಂಡಿರೋದು, ಒಂದು 2 ಗಂಟೆ ಮೇಲೆ. ಹಾಗೆ ಸ್ವಲ್ಪ ರೆಡಿ ಆಗ್ತಾ ಇದ್ದೆ ಹೇರ್ ಸ್ಟೈಲ್ ಮಾಡಿಕೊಂಡು. ಈಗ ನೀವೊಂದು ನೆಕ್ ಪೀಸ್ ನೋಡ್ತಾ ಇದ್ದೀರಲ್ಲ, ಇದನ್ನು ನಾನೇ ಮಾಡಿದ್ದು, ಅದರದ್ದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ. ಆಲ್ರೆಡಿ ಮೀಶೋಯಿಂದ ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ. ಇನ್ವಿಸಿಬಲ್ ನೆಕ್ ಚೈನ್ ಎಲ್ಲ ನಾವೇ ತುಂಬ ಥರ ಡಿಸೈನ್ ಮಾಡ್ಕೋಬೋದು ಅಂತ ಹೇಳಿದ್ದೀನಿ. ನಮ್ಮ ಡ್ರೆಸ್ಸಿಗೆ ತಕ್ಕನಂಗೆ ನಾವು ಡಿಸೈನ್ ಮಾಡ್ಕೋಬೋದು ಒಂದು ಸಲ ನಾವು ಪ್ರಾಡಕ್ಟ್ನೆಲ್ಲ ತರಿಸ್ಕೊಂಡ್ರೆ. ಯಾರಿಗೆಲ್ಲ ನಾವು ತುಂಬ ಥರ ಜ್ಯುವೆಲ್ಸ್ ಮಾಡ್ಕೋಬೋದು, ಇಯರಿಂಗ್ಸ್ ಆಗಲಿ, ಬ್ಯಾಂಗಲ್ಸು, ಕ್ಲಿಪ್ಸು, ಜೊತೆಗೆ ಡ್ರೆಸ್ ಡಿಸೈನ್ ಎಲ್ಲನೂ ಮಾಡ್ಬೋದು, ಒಟ್ಟಿಗೆ ಒಂದೇ ಪ್ಯಾಕಲ್ಲಿ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ನನ್ನ ಹಳೆ ವ್ಲಾಗ್ ಚೆಕ್ ಮಾಡಿ, ನಿಮಗೆ ಲಿಂಕ್ ಸಿಗ್ಬೋದು. ಹಲೋ, ವೆಲ್ಕಮ್ ಬ್ಯಾಕ್ ಟು ಸಿಹಿ ಕನಸು ವರ್ಡ್. ನಾನು ನಿಮ್ಮ ಸಿಹಿ. ನೀವು ನಿನ್ನೆ ವ್ಲಾಗ್ ನೋಡಿರ್ತೀರ, ಅಂದರೆ ಸಡನ್ನಾಗಿ ಹೇರ್ ಕಟ್ ಪ್ಲ್ಯಾನ್ ಆಯಿತು. ಏನಕ್ಕೆ, ಯಾವ ರೀಸನು ಅಂತ ನಾನು ಹೇಳಿದ್ದೀನಿ. ಅಂದರೆ ಹೇರ್ ಡೊನೇಟ್ ಮಾಡಿದೆ ನಾನು, ಅದ್ರದ್ದು ಕಂಪ್ಲೀಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಇವತ್ತು ಏನು ಅಂದರೆ ಒಂದು ರ್ಯಾಂಡಮ್ ವ್ಲಾಗು. ಮತ್ತು ಎಲ್ರಿಗೂ ಕೂಡ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟ ಆಗಲ್ಲ. ಕೆಲವೊಬ್ಬರಿಗೆ ನಗು ಬರುತ್ತೆ, ಕೆಲವೊಬ್ಬರಿಗೆ ಶೈ ಥರ ಆಗುತ್ತೆ, ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರಲ್ಲ. ಈಗ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ಒಂದು ಸಣ್ಣದಾಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನಾನು ಈ ವಿಡಿಯೋ ಶೂಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಿಬಿಡ್ತೀನಿ. ಈಗ ನಾವು ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಫ್ರ್ಯಾಂಕ್ ವಿಡಿಯೋ ನೋಡ್ತಾ ಇರ್ತೀವಿ, ಈ ಥರ ಫ್ರ್ಯಾಂಕ್ ಮಾಡ್ದೋ, ಆ ಥರ ಮಾಡ್ದೋ ಅಂತ. ಬಟ್ ಒಂದು ಮನೇಲಿ ಯಾರಾದರೂ ಒಬ್ಬರು ವಿಡಿಯೋ ಮಾಡ್ತಿದ್ದಾರೆ, ರೀಲ್ಸ್ ಮಾಡ್ತಿದ್ದಾರೆ, ವ್ಲಾಗ್ ಮಾಡ್ತಿದ್ದಾರೆ ಅಂದರೆ ಮನೆ ಇರೋರು ಎಲ್ಲರಿಗೂ ಗೊತ್ತಿರುತ್ತೆ ಇವರು ಕ್ಯಾಮ್ರಾ ಇಟ್ಕೊಂಡಿರ್ತಾರೆ, ಏನೋ ಒಂದು ಮಾಡಿರ್ತಾರೆ ಅಂತ. ಬಟ್ ಹಾಗೂ ಕೂಡ ಅವರು ಆ್ಯಕ್ಟ್ ಥರನೋ ಅಥವಾ ಅವ್ರಿಗೆ ಅಭ್ಯಾಸ ಆಗಿರುತ್ತೋ ಆ ಥರ ಮಾಡ್ತಿರ್ತಾರೆ. ನಿಜವಾಗ್ಲೂ ನಮ್ಮ ಮನೇಲಿ ಆ ಥರ ಎಲ್ಲ ನಾನು ಮಾಡೋದಕ್ಕಾಗಲ್ಲ. ಅಂದರೆ ವಿಡಿಯೋ ಮಾಡೋದಕ್ಕೆ ಯಾರೂ ನನ್ನ ಅಪೋಸ್ ಮಾಡೋದಿಲ್ಲ, ಎಲ್ಲರೂ ಸಪೋರ್ಟಿವ್ ಆಗೇ ಇದ್ದಾರೆ. ಬಟ್ ಬೇರೆಯವ್ರಿಗೆ ವಿಡಿಯೋ ಮಾಡೋದಕ್ಕೆ ಅಥವಾ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇಷ್ಟ ಇಲ್ದಿರೋರನ್ನ ನಾವು ಜಾಸ್ತಿ ಫೋರ್ಸ್ ಮಾಡಬಾರ್ದು. ಅವರು ಒಂದು ಥಾಟ್ಸ್ ಏನಿದೆ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ನಾನು ಕ್ಯಾಮ್ರಾ ಇಟ್ಕೊಂಡು ಬಂದೆ, ಹಂಗೂ ಆಫ್ ಮಾಡಿದ್ದೀನಿ ಅಂತ ಹೇಳಿ ಈ ವಿಡಿಯೋನ ಶೂಟ್ ಮಾಡಿಕೊಂಡೆ ಅಷ್ಟೇ. ಬೇರೆ ಏನು ನಾನು ಫ್ರ್ಯಾಂಕ್ ಅಂತಾಗಲಿ ಇನ್ನೊಂದಾಗಲಿ ಅಂತ ಏನು ಹೇಳಿಲ್ಲ. ಮನೇಲಿ ಆ್ಯಸ್ ಯೂಶಲಿ ಯಾವ ಥರ ರಿಯಾಕ್ಷನ್ ಇರುತ್ತೋ ಆ ಥರ ನಾನು ತೋರಿಸಿದ್ದೀನಿ ಅಷ್ಟೇ, ಬೇರೆ ಎಂಥ ಇದರಲ್ಲಿ ನಾನು ತೋರಿಸಿಲ್ಲ. ಅಷ್ಟೇ. ಅದೆಲ್ಲ ಆದಮೇಲೆ ಸ್ವಲ್ಪ ಕಾನ್ವರ್ಜೇಷನ್ ಮುಗೀತು. ಅದೆಲ್ಲ ಮುಗ್ದಾದ್ಮೇಲೆ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಇನ್ನು ಸಂಜೆ ಮೇಲೆ ಸ್ವಲ್ಪ ಆಯಿಲಿಂಗ್ ಮಾಡಿದೆ ನಾನು. ಯಾವ ಆಯಿಲು ಅಂತ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ, ಅದರ ರಿವ್ಯೂ ಹೇಳಿಲ್ಲ ನಾನು, ಹೇಗಿದೆ ಅಂತ ಆಯಿಲ್ ಬಗ್ಗೆ ಹೇಳಿಲ್ಲ. ಅದು ಕಮ್ಮಿಂಗ್ ಡೇಸಲ್ಲಿ ವ್ಲಾಗ್ ಮಾಡಿ ತಿಳಿಸ್ತೀನಿ. ನಾನು ಇಲ್ಲಿ ಕೇಶ್ ಕಿಂಗ್ ಆಯಿಲಲ್ಲೇ ಆನಿಯನ್ ಆಯಿಲು ಮತ್ತು ಕರಿ ಲೀವ್ಸ್ ಆಯಿಲ್ ಅಂತ ಯಾವುದು ಎಷ್ಟೊಂದು ಥರ ಆಯಿಲ್ ಇದೆ. ನಾನು ಈ ಆಯಿಲ್ನ ತರಿಸ್ಕೊಂಡೆ. ಫ್ರೇಗ್ರೆನ್ಸ್
ಚೆನ್ನಾಗಿದೆ, ಸ್ಮೆಲ್ ಇದೆ, ಮತ್ತು ಕಲರ್ ನೋಡೋದಕ್ಕೆ ಒಂಥರ ಪಿಂಕ್ ಥರ ಇದೆ. ಇಷ್ಟ ಆಯಿತು. ಸ್ಮೆಲ್ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ, ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ. ನನಗೆ ಎಂತ ಏನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಹಳೇದು ಕಂಪೇರ್ ಮಾಡಿದ್ರೆ ಹಳೇದೇ ಬೆಸ್ಟ್ ಅನ್ನಿಸ್ತು ನನಗೆ. ಇದೇನು ನನಗೇನು ಅಷ್ಟೇನು ಇಷ್ಟ ಆಗಿಲ್ಲ. ಹಾಗೂ ಕೂಡ ಒಂದು ಬಾಟಲ್ ತರಿಸ್ಕೊಂಡಿದ್ದೀನಲ್ಲ, ಅದನ್ನು ಕಂಪ್ಲೀಟ್ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಪ್ರಮೋಷನ್ ಆಗಲಿ ನೀವು ತೊಗೊಳ್ಳಿ, ನೀವು ಯೂಸ್ ಮಾಡಿ ಅಂತ ಹೇಳ್ತಿಲ್ಲ. ಜಸ್ಟ್ ನನ್ನ ರೂಟೀನ್ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಅಲ್ಲೇ ಆಯಿಲಿಂಗ್ ಅಪ್ಲಿಕೇಟರ್ ಅಂದರೆ ನಾವು ರೂಟ್ಸಿಗೆ ಹಾಕ್ತೀವಲ್ಲ, ಅದು ಕೊಟ್ಟಿರ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ನಾನು ಆಯಿಲಿಂಗ್ ಮಾಡ್ತಾಯಿದ್ದೀನಿ. ನನಗೇನಾದರೂ ಟೈಮ್ ಇತ್ತು ಅಂದರೆ ನಾನು ಈಗ ಕೊಂಬ್ ಇರುತ್ತಲ್ಲ ಬಾಚಿನಿಗೆ, ಅದರಲ್ಲಿ ಎಳೆ ಎಳೆಯಾಗಿ ಬಗ್ದು ಪೋರ್ಷನ್ಸ್ ಮಾಡಿ ಆಯಿಲ್ ಹಾಕ್ತೀನಿ. ಇಲ್ಲಾಂದರೆ ಈ ರೀತಿಯಾಗಿ ಆ ಆಯಿಲ್ ಅಪ್ಲಿಕೇಟರ್ ಇರುತ್ತಲ್ಲ, ಅದರಿಂದನೇ ಯೂಸ್ ಮಾಡಿಕೊಂಡು ಆಯಿಲ್ನ ಹಾಕ್ತೀನಿ. ಇದು ಹಾಕೋದ್ರಿಂದ ಸ್ಕ್ಲ್ಯಾಲ್ಪಿಗೆ ಹೋಗುತ್ತೆ. ಬೇಕಿದ್ರೆ ಯಾರಾದರೂ ಒಂದು ಸಲ ಟ್ರೈ ಮಾಡ್ತಿರ್ತೀರ, ಮಾಡಿಲ್ದಿರೋರಿಗೆ ಹೇಳ್ತಾ ಇರೋದು. ನೆಕ್ಸ್ಟು ಈ ಕೂದಲಿಗೆಲ್ಲ ಕೊಬ್ಬರಿ ಎಣ್ಣೆ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತೀನಿ. ಇದಿಷ್ಟು ಇವತ್ತಿನ ವ್ಲಾಗು. ನನಗೆ 7 ನಿಮಿಷ 8 ನಿಮಿಷ ವಿಡಿಯೋ ಮಾಡೋದೇ ದೊಡ್ಡದು ಅನಿಸುತ್ತೆ. ಲೆಂತ್ ದೊಡ್ಡ ಆಯಿತು. ನೋಡೋರು ಹೇಗೆ ನೋಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತಾ, ಸ್ಕಿಪ್ ಮಾಡ್ತಾರಾ, ಅಥವಾ ಏನು ಇವರಿಷ್ಟು ಲಾಂಗ್ ಮಾಡಿದ್ದಾರೆ ಅಂತ ಅನ್ಕೋತಾರೇನೋ ಅಂತ ನನಗೆ ಥಿಂಕ್ ಮಾಡ್ತಿರ್ತೀನಿ. ಬಟ್ ಬೇರೆಯವರೆಲ್ಲ 30 ನಿಮಿಷ 35 ನಿಮಿಷ ವೀಡಿಯೋಸ್ ಎಲ್ಲ ಹಾಕ್ತಾರೆ, ವಾಯ್ಸ್ ಓವರ್ ಕೊಡ್ತಾರೆ, ಎಡಿಟ್ ಮಾಡ್ತಾರೆ. ನಿಜವಾಗ್ಲೂ ನನಗೆ ಅದು ಒಂದಿನ ಕೂತ್ಕೊಂಡು ಮೂವಿ ನೋಡೋ ಥರ ಅನಿಸ್ಬಿಡುತ್ತೆ. ನಾನು ಶಾರ್ಟ್ ಇದೇ ಥರನೇ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಲಾಂಗ್ ವಿಡಿಯೋ ಅಂದರೆ ಒಂದು 10 ನಿಮಿಷ 15 ನಿಮಿಷ ಅಷ್ಟೇ ನಾನು ವಿಡಿಯೋ ಹಾಕೋದು. ಅದ್ರ ಮೇಲೆ ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರು ಒಂದು ಒಳ್ಳೆ ಟಾಪಿಕ್ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು.